ಕುಮಾರಸ್ವಾಮಿ ಮತ್ತು ಡಿಕೆಶಿ ನಡುವೆ ಬಿಡದಿ ಯುದ್ಧ ಈಗಾಗಲೇ ಪ್ರಾರಂಭ ಆಗಿದ್ದು ಮುಖಾಮುಖಿ ಆಗ್ತಾರ ಇಬ್ಬರು ನಾಯಕರು. ಡಿಕೆ ಮತ್ತು ಎಚ್ಡಿಕೆ ಮುಖಾಮುಖಿ ಆಗ್ತಾರ. ಬಹಿರಂಗ ಚರ್ಚೆ ಜೂನ್ 20 ಅಥವಾ ಜೂನ್ 27 ಬಹಿರಂಗ ಚರ್ಚೆ ವಿಧಾನಸೌಧದಲ್ಲಾಗುತ್ತಾ ಅಥವಾ ಬಿಡದಿಯಲ್ಲಾಗುತ್ತಾ? 26ಕ್ಕೆ ವಿಧಾನಸೌಧಕ್ಕೆ ಬರುವಂತೆ ಸಿಎಂ ಕರೆದಿದ್ದಾರೆ. 27ಕ್ಕೆ ಬೈರಮಂಗಲದಲ್ಲಿ ಚರ್ಚೆಗೆ ಎಚ್ಡಿಕೆ ಕರೆದಿದ್ದಾರೆ. ರೋಚಕ ಘಟ್ಟವನ್ನ ಹುಟ್ಟುಹಾಕ್ತಾ ಇದೆ ಉಭಯ ನಾಯಕರ ಪಂಥಾಹ್ವಾನ. ಯಾರು ಈ ಸಮಸ್ಯೆ ಒಳಗಾಗಿದ್ದಾರೆ ಅವ್ರನ್ನ ಹೊರತುಪಡಿಸಿ ನಾವು ಕೂತ್ ಮಾತಾಡೋದೇನಿದೆ. 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ. ಆ ಮನವಿಗೆ ಏನ್ ಪುರಸ್ಕಾರ ಮಾಡ್ತಾರೋ ಏನ್ ಮಾಡ್ತಾರೋ ನೋಡೋಣ. ಕುಮಾರಸ್ವಾಮಿ ಅವರು ನಿನ್ನೆ ನಿಮ್ಮ ಪತ್ರಕ್ಕೆ ರಿಪ್ಲೈ ಮಾಡಿದ್ದಾರೆ, ಬೈರಮಂಗಲಕ್ಕೆ ಬನ್ನಿ ಅಂತ ಕರೆದಿದ್ದಾರೆ ಸರ್. 26ನೇ ತಾರೀಕಿನ ಮಾತಾಡೋದು ಬೇಡ, ನಾನು ವಾಪಸ್ ನಿಮ್ಗೆ ತಿಳಿಸ್ತೀನಿ. ಮಾತಾಡೋದು ಬೇಡ, ನಾನು ವಾಪಸ್ ನಿಮ್ಗೆ ತಿಳಿಸ್ತೀನಿ. ಕುಮಾರಸ್ವಾಮಿ ಮತ್ತು ಡಿಕೆಶಿ ನಡುವೆ ಬಿಡದಿ ಯುದ್ಧ ಈಗಾಗಲೇ ಪ್ರಾರಂಭ ಆಗಿದ್ದು ಮುಖಾಮುಖಿ ಆಗ್ತಾರ ಇಬ್ಬರು ನಾಯಕರು. ಡಿಕೆ ಮತ್ತು ಎಚ್ಡಿಕೆ ಮುಖಾಮುಖಿ ಆಗ್ತಾರ. ಬಹಿರಂಗ ಚರ್ಚೆ ಜೂನ್ 20 ಅಥವಾ ಜೂನ್ 27 ಬಹಿರಂಗ ಚರ್ಚೆ ವಿಧಾನಸೌಧದಲ್ಲಾಗುತ್ತಾ ಅಥವಾ ಬಿಡದಿಯಲ್ಲಾಗುತ್ತಾ? 26ಕ್ಕೆ ವಿಧಾನಸೌಧಕ್ಕೆ ಬರುವಂತೆ ಸಿಎಂ ಕರೆದಿದ್ದಾರೆ. 27ಕ್ಕೆ ಬೈರಮಂಗಲದಲ್ಲಿ ಚರ್ಚೆಗೆ ಎಚ್ಡಿಕೆ ಕರೆದಿದ್ದಾರೆ. ರೋಚಕ ಘಟ್ಟವನ್ನ ಹುಟ್ಟುಹಾಕ್ತಾ ಇದೆ ಉಭಯ ನಾಯಕರ ಪಂಥಾಹ್ವಾನ. ಯಾರು ಈ ಸಮಸ್ಯೆ ಒಳಗಾಗಿದ್ದಾರೆ ಅವ್ರನ್ನ ಹೊರತುಪಡಿಸಿ ನಾವು ಕೂತ್ ಮಾತಾಡೋದೇನಿದೆ. 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ. ಆ ಮನವಿಗೆ ಏನ್ ಪುರಸ್ಕಾರ ಮಾಡ್ತಾರೋ ಏನ್ ಮಾಡ್ತಾರೋ ನೋಡೋಣ. ಕುಮಾರಸ್ವಾಮಿ ಅವರು ನಿನ್ನೆ ನಿಮ್ಮ ಪತ್ರಕ್ಕೆ ರಿಪ್ಲೈ ಮಾಡಿದ್ದಾರೆ, ಬೈರಮಂಗಲಕ್ಕೆ ಬನ್ನಿ ಅಂತ ಕರೆದಿದ್ದಾರೆ ಸರ್. 26ನೇ ತಾರೀಕಿನ ಮಾತಾಡೋದು ಬೇಡ, ನಾನು ವಾಪಸ್ ನಿಮ್ಗೆ ತಿಳಿಸ್ತೀನಿ. ಮಾತಾಡೋದು ಬೇಡ, ನಾನು ವಾಪಸ್ ನಿಮ್ಗೆ ತಿಳಿಸ್ತೀನಿ.